हरि ओं विद्यार्थिनः सुप्रभातं। संस्कृतकक्षायां भवद्भ्यः हार्दं स्वागतम्। पाचकक्षेत्रम् इति पाठस्य अवशिष्टभागं पठामः। पाचकक्षेत्रपाಠವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೆವು. ಉಳಿದ ಭಾಗವನ್ನು ಇವತ್ತು ನೋಡೋಣ. ಶ್ರೀಮಧ್ವಾಚಾರ್ಯಸ್ಯ ಪಿತುಃ ನಾಮ ಮಧ್ಯಗೇಹಭಟ್ಟಃ ಇತಿ, ಮಾತುಃ ನಾಮ ವೇದವತಿ ಇತಿ. ಪಾಚಕಕ್ಷೇತ್ರೇ ತಸ್ಯ ಜನ್ಮ ಅಭವತ್. ಅನಂತರಂ ಪಶ್ಯಾಮः. ಮಧ್ವಾಚಾರ್ಯः ಪಾಚಕಕ್ಷೇತ್ರೇ ಬಾಲ್ಯಂ ಅನುಭೂತವಾನ್. ಕುತ್ರ ಬಾಲ್ಯಂ ಅನುಭೂತವಾನ್? ಪಾಚಕಕ್ಷೇತ್ರೇ. ಎಲ್ಲಿ ತನ್ನ ಬಾಲ್ಯಾವಸ್ಥೆಯನ್ನು ಅವರು ಕಳೀತಾರೆ ಹೇಳಿದರೆ ಪಾಚಕಕ್ಷೇತ್ರದಲ್ಲಿ. ಮಧ್ವಾಚಾರ್ಯ ಪಾಚಕಕ್ಷೇತ್ರೇ, ಕ್ಷೇತ್ರೇ ಕ್ಷೇತ್ರಯೋಃ ಕ್ಷೇತ್ರೇಷು ಸಪ್ತಮಿ ವಿಭಕ್ತಿ. ಪಾಚಕ ಇತಿ ಕ್ಷೇತ್ರೇ, ಕ್ಷೇತ್ರದಲ್ಲಿ ಬಾಲ್ಯಂ ತನ್ನ ಬಾಲ್ಯವನ್ನು ಚೈಲ್ಡ್ಹುಡ್ ಅನುಭೂತವಾನ್ ಅನುಭವಿಸಿದನು ಅಥವಾ ಕಳೆದನು. ಯಾಪಿತವಾನ್ ಅನುಭೂತವಾನ್ ಅಂತ ಹೇಳಿದರೆ ಅನುಭವಿಸಿದನು. ತವತ್ ಅಂತ ಕೃದಂತ ಪದ ಪಾಸ್ಟ್ ಟೆನ್ಸ್ ಅರ್ಥವನ್ನು ಕೊಡ್ತಾ ಇದೆ. ಭೂತಕಾಲದಲ್ಲಿ ಇದೆ, ಅನುಭವಿಸಿದನು ಅಂತ ಇರ್ತದೆ. ಬಾಲ್ಯವನ್ನು ಅನುಭವಿಸ್ತಾನೆ. ಅಸ್ಮಿನ್ ಕ್ಷೇತ್ರೇ ಶ್ರೀ ಮಧ್ವಾಚಾರ್ಯಸ್ಯ ಕುಲದೇವಃ ಶ್ರೀ ಅನಂತಪದ್ಮನಾಭಃ ವಿರಾಜತೆ. ಪಾಚಕ ಕ್ಷೇತ್ರೇ ಅಸ್ಮಿನ್ ಕ್ಷೇತ್ರೇ ಏತಸ್ಮಿನ್ ಕ್ಷೇತ್ರೇ, ಈ ಕ್ಷೇತ್ರದಲ್ಲಿ ಪಾಚಕ ಇತಿ ಕ್ಷೇತ್ರೇ ಮಧ್ವಾಚಾರ್ಯಸ್ಯ ಕುಲಗುರು ಕುಲದೇವಃ. ಸಾಮಾನ್ಯವಾಗಿ ನಮಗೆ ಕುಲದೇವರು ಅಂತ ಹೇಳಿ ನಮ್ಮ ವಂಶಕ್ಕೆ ಒಂದು ಕುಲದೇವರು ಅಂತೇಳಿ ಹೇಳ್ತಾರೆ. ಕುಲಕ್ಕೆ ಸಂಬಂಧಪಟ್ಟ ದೇವರು. ಮಧ್ವಾಚಾರ್ಯರ ಕುಲಕ್ಕೆ ಸಂಬಂಧಪಟ್ಟ ದೇವರು, ಅವರ ವಂಶಕ್ಕೆ ಸಂಬಂಧಪಟ್ಟ ದೇವರು ಶ್ರೀ ಅನಂತಪದ್ಮನಾಭ, ವಿಷ್ಣುವಿನ ರೂಪ. ಶ್ರೀ ಅನಂತಪದ್ಮನಾಭ ಮಂದಿರಂ ವಿರಾಜತೆ. ಅನಂತಪದ್ಮನಾಭ ದೇವಾಲಯ ತತ್ರ ತಸ್ಯ ಗೃಹಸ್ಯ ಸಮೀಪೆ ಏವ ವಿರಾಜತೆ, ಶೋಭತೆ. ಅಲ್ಲೇ ಸಮೀಪದಲ್ಲಿ ಶೋಭಿಸುತ್ತಾ ಇದೆ. ಇದು ದೇವಾಲಯ. ಏತಸ್ಯ ದೇವಾಲಯಸ್ಯ ಸಮೀಪೆ ವಾಸುದೇವತೀರ್ಥಂ ಸುಶೋಭತೆ. ಏತಸ್ಯ ದೇವಾಲಯಸ್ಯ ಸಮೀಪೆ, ಅನಂತಪದ್ಮನಾಭ ಇತಿ ದೇವಾಲಯಸ್ಯ ಸಮೀಪೆ ಏವ ವಾಸುದೇವತೀರ್ಥಂ ಸುಶೋಭತೆ. ವಾಸುದೇವತೀರ್ಥಂ ಒಂದು ಸಣ್ಣ ಸರೋವರ. ವಾಸುದೇವತೀರ್ಥ ಎನ್ನುವಂತಹ ಒಂದು ಸರೋವರ, ಸರಹ ಸುಶೋಭತೆ, ಶೋಭತೆ. ಅಲ್ಲೇ ಒಂದು ಸರೋವರ ಇದೆ. ಅಸ್ಯ ತೀರ್ಥಸ್ಯ ವಿಷಯೇ ಉದ್ಭವ ವಿಷಯೇ ಏಕಾ ಕಥಾ ವರ್ತತೆ. ಅಸ್ಯ ತೀರ್ಥಸ್ಯ, ಅಸ್ಯ ಸರೋವರಸ್ಯ ವಿಷಯೇ ಉದ್ಭವ ವಿಷಯೇ. ಉದ್ಭವ ಅಂತ ಹೇಳಿದರೆ ಹುಟ್ಟುವುದು. ಈ ಸರೋವರ ಹೇಗೆ ಹುಟ್ಟಿತು ಎನ್ನುವ ವಿಷಯದಲ್ಲಿ, ವಿಷಯೇ ಸಪ್ತಮಿ ವಿಭಕ್ತಿ ವಿಷಯದಲ್ಲಿ ಏಕಾ ಕಥಾ ವರ್ತತೆ, ಏಕಾ ಕಥಾ ಶ್ರೂಯತೆ. ಒಂದು ಕತೆ ನಮಗೆ ಒಂದು ಕತೆ ನಮಗೆ ಸಿಗ್ತದೆ. ಏನು ಕತೆ? ಏಕಾ ಕಥಾ, ಕಥಾ ಸ್ತ್ರೀಲಿಂಗ, ಏಕಾ ಕಥಾ ಒಂದು ಕತೆ ವರ್ತತೆ ಅಸ್ತಿ ಇದೆ. ನೋಡಿ ಏನು ಕತೆ. ಅಸ್ಯ ಪಾಚಕಕ್ಷೇತ್ರಸ್ಯ ಅನಾತಿದೂರೇಷು ಪೃಥಕ್ ಪ್ರದೇಶೇಷು ಭಗವತಾ ಪರಶುರಾಮೇಣ ಸ್ವ ಆಯುಧೈಃ ನಿರ್ಮಿತಾನಿ ಪರಶುತೀರ್ಥಂ, ಗದಾತೀರ್ಥಂ, ಧನುಸ್ತೀರ್ಥಂ, ಬಾಣತೀರ್ಥಂ ಇತಿ ಚತ್ವಾರಿ ಪವಿತ್ರತೀರ್ಥಾನಿ ಸಂತಿ. ನೋಡಿ, ಅಸ್ಯ ಪಾಚಕಕ್ಷೇತ್ರಸ್ಯ ನಾತಿದೂರೇಷು, ಅಸ್ಯ ಏತಸ್ಯ ಪಾಚಕಕ್ಷೇತ್ರಸ್ಯ, ಅಸ್ಯ ಷಷ್ಠಿ ವಿಭಕ್ತಿ, ಅಸ್ಯ ಅನಯೋಃ ಯೇಷಾಂ. ಅಸ್ಯ ಹೇಳಿದರೆ ಏತಸ್ಯ, ಈ ಪಾಚಕಕ್ಷೇತ್ರದ ಷಷ್ಠಿ ವಿಭಕ್ತಿ, ಪಾಚಕಕ್ಷೇತ್ರಸ್ಯ ನ ಅತಿ ದೂರೇಷು. ನ ಅತಿ ದೂರ, ನ ಅತಿ ದೂರ ಅರ್ಥಾತ್ ತುಂಬ ದೂರದಲ್ಲಿ ಅಲ್ಲ, ಸ್ವಲ್ಪ ದೂರದಲ್ಲಿ. ಅಲ್ಪ ದೂರೇಷು ಸ್ವಲ್ಪ ದೂರದಲ್ಲಿ. ಅತಿ ದೂರ ಅಂತ ಹೇಳಿದರೆ ತುಂಬ ದೂರ. ನ ಅತಿ ದೂರ ಹೇಳಿದರೆ ತುಂಬ ದೂರ ಅಲ್ಲ. ಇದು ಸಂಸ್ಕೃತದಲ್ಲಿ ಹೇಳುವ ಒಂದು ಸ್ಟೈಲ್. ಅಲ್ಪ ದೂರೇಶು ಸ್ವಲ್ಪ ದೂರೇಶು, ಸ್ವಲ್ಪವೇ ದೂರದಲ್ಲಿ ಇವರ ಮನೆಯಿಂದ. ಪೃಥಕ್ ಪ್ರದೇಶೇಶು, ಪೃಥಕ್ ಬೇರೆದಾದ ಒಂದು ಪ್ರದೇಶದಲ್ಲಿ. ಪ್ರದೇಶಯೋಃ ಪ್ರದೇಶೇಶು. ಪೃಥಕ್ ಹೇಳಿದರೆ ಬೇರೆ, ಒಂದು ಯಾವುದೋ ಒಂದು ಬೇರೆ ಪ್ರದೇಶದಲ್ಲಿ. ಅಲ್ಲಿ ಕುಂಜಾರುಗಿರಿ ಎನ್ನುವಂತಹ ಒಂದು ಪರ್ವತ ಇದೆ, ಬೆಟ್ಟ ಇದೆ. ಆ ಬೆಟ್ಟದ ಸಮೀಪದಲ್ಲಿ ಭಗವತಾ ಪರಶುರಾಮೇಣ ಸ್ವಾಯುಧೈಃ ನಿರ್ಮಿತಾನಿ. ಭಗವದ್ಭ್ಯಾಂ ಭಗವದ್ಭಿಃ, ಭಗವಂತನಾದವನಿಂದ. ತೃತೀಯ ವಿಭಕ್ತಿಯಲ್ಲಿದೆ ಭಗವಂತನಾದವನಿಂದ. ಯಾರು? ಪರಶುರಾಮೇಣ ಅಲ್ವ. ಭಗವಂತನ ದಶ ಅವತಾರಗಳಲ್ಲಿ ಪರಶುರಾಮ ಅವತಾರವು ಕೂಡ ಒಂದಿದೆ. ಆ ಪರಶುರಾಮನಿಂದ, ಪರಶುರಾಮೇಣ ತೃತೀಯ ವಿಭಕ್ತಿ. ಸ್ವ ಆಯುಧೈಹಿ, ಅವನ ಸ್ವ ಆಯುಧದಿಂದ, ಪರಶುವಿಂದ, ಕೊಡಲಿಯಿಂದ. ಆಯುಧೇನ ಆಯುಧಾಭ್ಯಾಂ ಆಯುಧೈಹಿ, ತಮ್ಮ ಸ್ವಂತ ಆಯುಧದಿಂದ. ನಿರ್ಮಿತಾನಿ ನಿರ್ಮಿಸಲ್ಪಟ್ಟ, ನಿರ್ಮಿತಂ ನಿರ್ಮಿತೇ ನಿರ್ಮಿತಾನಿ, ಪರಶುರಾಮನ ಕೊಡಲಿಯಿಂದ ನಿರ್ಮಿಸಲ್ಪಟ್ಟ. ಪರಶುತೀರ್ಥಂ, ಪರಶುತೀರ್ಥ ಎನ್ನುವಂತಹ ಒಂದು ಸರೋವರ ಇದೆ. ಇಲ್ಲಿ ಇದೆ 4 ತೀರ್ಥ, 1 2 3 4 ಪವಿತ್ರ ಪರಶುತೀರ್ಥ ಎನ್ನುವಂತಹ ಒಂದು ಸರೋವರ. ಅದನ್ನು
ಪರಶುರಾಮ ತನ್ನ ಆಯುಧಗಳಿಂದಲೇ ನಿರ್ಮಿಸಲ್ಪಟ್ಟಂಥದ್ದು. ಅಷ್ಟು ಶಕ್ತಿ, ದೈವತ್ವ ಶಕ್ತಿ ಪರಶುರಾಮರಲ್ಲಿತ್ತು. ಒಂದು ಸರೋವರವನ್ನು ನಿರ್ಮಿಸ್ತಾರೆ. ಒಂದನೆಯ ಸರೋವರ ಪರಶುತೀರ್ಥ. ಗದಾತೀರ್ಥಂ, ಮತ್ತೊಂದು ಗದಾತೀರ್ಥ ಅಂತ ಹೇಳಿ ಗದೆಯಿಂದ. ಧನುಸ್ತೀರ್ಥಂ, ಬಿಲ್ಲುವಿನಿಂದ ತನ್ನ ಬಿಲ್ಲಿನಿಂದ ಒಂದು ತೀರ್ಥವನ್ನು ರಚಿಸ್ತಾರೆ ಅಥವಾ ನಿರ್ಮಿಸ್ತಾರೆ. ಅದಕ್ಕೆ ಧನುಸ್ತೀರ್ಥಂ, ಧನುಹು ತೀರ್ಥಂ. ಮತ್ತೊಂದು ಬಾಣತೀರ್ಥಂ, ಬಾಣದಿಂದ ಒಂದು ತೀರ್ಥವನ್ನು ರಚಿಸ್ತಾರೆ, ಅದು ಬಾಣತೀರ್ಥ. ಇತಿ ಚತ್ವಾರಿ ಪವಿತ್ರ ತೀರ್ಥಾನಿ ಸಂತಿ. ಹೀಗೆ 4 ಪವಿತ್ರ ತೀರ್ಥಾನಿ, ಪವಿತ್ರ ಸರೋವರಾನಿ ಸಂತಿ, ಸರೋವರಾಹ ಸಂತಿ, ಸರೋವರಗಳು ಇವೆ. ಏತೇಷು ತೀರ್ಥೇಷು ಸ್ನಾನಂ ಪಾಪನಿವಾರಕಂ ಇತಿ ಭಕ್ತಾಃ ಭಾವಯಂತಿ. ಏತೇಷು ತೀರ್ಥೇಷು, ಇಂತಹ ಈ 4 ಸರೋವರದಲ್ಲಿ ಭಕ್ತರು ಅಲ್ಲಿ ಭೇಟಿ ಕೊಟ್ಟಾಗ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದರೆ ಸ್ನಾನಂ ಪಾಪ ನಿವಾರಕಂ, ಮಾಡಿದ ಪಾಪ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡಿದ ಎಲ್ಲ ಪಾಪಗಳು ನಿವಾರಯಂತಿ, ನಿವಾರಕಂ, ಇದು ನಿವಾರಣೆಯನ್ನು ಮಾಡ್ತದೆ. ಪಾಪ ನಿವಾರಕಂ, ಪಾಪವನ್ನು ನಿವಾರಿಸ್ತದೆ ಎನ್ನುವಂಥದ್ದು ಭಕ್ತಾಃ ಭಾವಯಂತಿ, ಭಕ್ತಾಃ ಜಾನಂತಿ, ಭಕ್ತರು ಭಾವಿಸುತ್ತಾರೆ, ತಿಳಿಯುತ್ತಾರೆ. ಭಾವಯತಿ ಭಾವಯತಃ ಭಾವಯಂತಿ, ಭಕ್ತರು ತಿಳಿಯುತ್ತಾರೆ, ಭಾವಿಸುತ್ತಾರೆ. ಬಾಲಕಃ ವಾಸುದೇವಃ ಅಪಿ ಪ್ರತಿದಿನಂ ಏತೇಷು ತೀರ್ಥೇಷು ಸ್ನಾನಂ ಅಕರೋತ್. ಈ ಬಾಲಕ ವಾಸುದೇವ ಪ್ರತಿದಿನವೂ ಕೂಡ ಏತೇಷು ತೀರ್ಥೇಷು, ಏತೇಷು ಚತುರ್ಷು ತೀರ್ಥೇಷು, ಈ 4 ತೀರ್ಥಗಳಲ್ಲಿ, ಸರೋವರಗಳಲ್ಲಿ ಪ್ರತಿದಿನ ಸ್ನಾನಂ ಅಕರೋತ್, ಸ್ನಾನವನ್ನು ಮಾಡುತ್ತಿದ್ದನು. ಅಕರೋತ್ ಅಕುರುತಾಂ ಅಕುರ್ವನ್, ಅಕರೋತ್ ಹೇಳಿದರೆ ಮಾಡಿದನು, ಪ್ರತಿನಿತ್ಯ ಸ್ನಾನವನ್ನು ಮಾಡ್ತಾ ಇದ್ದಂತೆ. ಒಂದು ವ್ಯಾಕರಣ ಭಾಗ ನೋಡಿ. ಅನುಭೂತವಾನ್ ಹೇಳಿದರೆ ಅನುಭವಿಸಿದನು, ಇದನ್ನೆಲ್ಲ ನೋಟ್ಸಲ್ಲಿ ಬರೀಬೇಕು. ವಿರಾಜತೆ ಅಂತ ಹೇಳಿದರೆ ಶೋಭತೆ, ವಿರಾಜತೆ ವಿರಾಜೇತೆ ವಿರಾಜಂತೆ, ಆತ್ಮನೇಪದಿ ಕ್ರಿಯಾಪದ. ವಿರಾಜತೆ ವಿರಾಜೇತೆ ವಿರಾಜಂತೆ ಕಲಿಬೇಕು. ಸುಶೋಭತೆ ಸುಶೋಭೇತೆ ಸುಶೋಭಂತೆ ಅಂಥೇಳಿ. ಅಸ್ಮಿನ್ ಅನಯೋ ಏಷು, ಅಸ್ಮಿನ್ ಹೇಳಿದರೆ ಏತಸ್ಮಿನ್, ಇದರಲ್ಲಿ ಅಂತ ಅರ್ಥ. ವರ್ತತೆ ಆತ್ಮನೇಪದಿ ಕ್ರಿಯಾಪದ, ಅಸ್ತಿ ಅಂತ ಅರ್ಥ. ವರ್ತತೆ ಅಸ್ತಿ, ವರ್ತತೆ ವರ್ತೇತೆ ವರ್ತಂತೆ, ಪ್ರಥಮ ಪುರುಷ. ವರ್ತತೆ ವರ್ತೇತೆ ವರ್ತಂತೆ. ನಾ ಅತಿದೂರಂ ನಾತಿದೂರಂ ಅಂತ ಹೇಳಿ. ಭಗವತ, ಇದು ತೃತೀಯ ವಿಭಕ್ತಿಯಲ್ಲಿದೆ. ಭಗವತ ಭಗವದ್ಭ್ಯಾಂ ಭಗವದ್ಭಿಹಿ, ಇದು ಮುಂದೆ 8th 9th ಸ್ಟ್ಯಾಂಡರ್ಡ್ಗೆ ಬರ್ತದೆ. ಭಗವಂತನಿಂದ ಅಂತ ಅರ್ಥ. ತೀರ್ಥೇಷು ಸಪ್ತಮಿ ವಿಭಕ್ತಿ ನಪುಂಸಕಲಿಂಗ. ತೀರ್ಥೇ ತೀರ್ಥಯೋ ತೀರ್ಥೇಷು, ತೀರ್ಥದಲ್ಲಿ ಸಪ್ತಮಿ ವಿಭಕ್ತಿ. ಭಾವಯತಿ ಭಾವಯತಃ ಭಾವಯಂತಿ, ಕ್ರಿಯಾಪದ ಭಾವಿಸುತ್ತಾನೆ. ಅಕರೋತ್ ಇದು ಲಂಗ್ಲಕಾರ. ಕರೋತಿ ಲಟ್ಲಕಾರ ಪ್ರೆಸೆಂಟ್ ಟೆನ್ಸ್, ಅಕರೋತ್ ಪಾಸ್ಟ್ ಟೆನ್ಸ್ ಲಂಗ್ಲಕಾರ. ಅಕರೋತ್ ಅಕುರುತಾಂ ಅಕುರ್ವನ್, ಏಕವಚನ ದ್ವಿವಚನ ಬಹುವಚನ. ನೆಕ್ಸ್ಟ್, ವಾಸುದೇವಸ್ಯ ಮಾತಾ ವೇದವತಿ ಪುತ್ರವಾತ್ಸಲ್ಯೇನ ಏಕಾಕಿ ಬಾಲಕಃ ಅರಣ್ಯಪ್ರದೇಶೆ ಸ್ನಾನಾರ್ಥಂ ಗಮನಂ ಅಹಿತಕರಂ ಇತಿ ವಾಸುದೇವಸ್ಯ ತೀರ್ಥಸ್ಯ ತೀರ್ಥಸ್ನಾನಂ ನಿರಾಕರೋತ್. ವಾಸುದೇವ ಪ್ರತಿನಿತ್ಯ ತನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಆ 4 ತೀರ್ಥಗಳಲ್ಲಿ, ಸರೋವರಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದ. ಆದರೆ ಹೋಗುವ ದಾರಿ ಹೇಗಿತ್ತು ನೋಡಿ. ವಾಸುದೇವಸ್ಯ ಮಾತಾ ವೇದವತಿ, ವಾಸುದೇವನ ತಾಯಿ ಜನನಿ ವೇದವತಿ ಪುತ್ರವಾತ್ಸಲ್ಯೇನ, ಮಗನ ಮೇಲಿನ ವಾತ್ಸಲ್ಯದಿಂದ. ಪುತ್ರ ವಾತ್ಸಲ್ಯ, ವಾತ್ಸಲ್ಯ ಅಂತ ಹೇಳಿದರೆ ಪ್ರೀತಿ. ಮಗನ ಮೇಲಿನ ಪ್ರೀತಿಯಿಂದ, ವಾಸುದೇವನ ಮೇಲಿನ ಪ್ರೀತಿಯಿಂದ, ವಾತ್ಸಲ್ಯೇನ ತೃತೀಯ ವಿಭಕ್ತಿ. ಏಕಾಕಿ ಬಾಲಕಃ, ಒಬ್ಬಂಟಿಯಾಗಿ ಸ್ನಾನಕ್ಕೆ ಹೋಗ್ತಾ ಇದ್ದ. ಹಾಗಾಗಿ ಏಕಾಕಿ ಬಾಲಕಃ ವಾಸುದೇವ, ಒಬ್ಬಂಟಿಗನಾಗಿ ಏಕಾಂಗಿಯಾಗಿ ಬಾಲಕನಾದ ವಾಸುದೇವನು ಅರಣ್ಯ ಪ್ರದೇಶ, ಅವನ ಮನೆಯಿಂದ ಹೋಗಬೇಕಾದ್ರೆ ಒಂದು ಕಾಡನ್ನು ದಾಟಿ ಹೋಗಬೇಕು, ಅರಣ್ಯವನ್ನು ದಾಟಿ ಹೋಗಬೇಕು. ಅರಣ್ಯ ಪ್ರದೇಶ ಸ್ನಾನಾರ್ಥಂ ಗಮನಂ, ಆ ಅರಣ್ಯ ಪ್ರದೇಶವನ್ನು ದಾಟಿ ಸ್ನಾನಕ್ಕಾಗಿ ಹೋಗುವಂಥದ್ದು. ಸ್ನಾನಾರ್ಥಂ, ಸ್ನಾನಕ್ಕೋಸ್ಕರ. ಸ್ನಾನ ಪ್ಲಸ್ ಅರ್ಥಂ ಹೇಳಿದರೆ ಗೋಸ್ಕರ, ಸ್ನಾನಕ್ಕೋಸ್ಕರ. ಗಮನಂ, ಅಲ್ಲಿಗೆ ಹೋಗುವಂಥದ್ದು. ಗಮನಂ ಹೇಳಿದರೆ ಹೋಗುವಿಕೆ, ಅಲ್ಲಿಗೆ ಸ್ನಾನಕ್ಕಾಗಿ ಹೋಗುವಂಥದ್ದು. ಅಹಿತಕರಂ, ನಾ ಹಿತಕರಂ. ಹಿತಕರ ಹೇಳಿದರೆ ಸುಖಕರ, ಒಳ್ಳೆಯದು. ಅಹಿತಕರ ಹೇಳಿದರೆ ಕೆಟ್ಟದು. ಹೋಗುವುದು ಕಾಡಿನಲ್ಲಿ, ಅರಣ್ಯ ಪ್ರದೇಶದಲ್ಲಿ ಹೋಗುವಂಥದ್ದು ಕ್ರೂರ ಪ್ರಾಣಿಗಳು ಬಂದರೆ ಅಂತ ಹೇಳಿ ಭಯಪಟ್ಟು ಅದು ಹೋಗುವುದು ಹಿತಕರ ಅಲ್ಲ ಅಂತ ಹೇಳಿ ಭಾವಿಸಿ ವಾಸುದೇವಸ್ಯ ತೀರ್ಥಸ್ನಾನಂ, ವಾಸುದೇವಸ್ಯ, ಆ ವಾಸುದೇವನಿಗೆ, ಚತುರ್ಥಿ ಪಂಚಮಿ ಷಷ್ಠಿ ವಿಭಕ್ತಿ, ವಾಸುದೇವನಿಗೆ ತೀರ್ಥಸ್ನಾನಂ, ಆ 4 ತೀರ್ಥಗಳ ತೀರ್ಥಸ್ನಾನ, ಗದಾತೀರ್ಥ, ಬಾಣತೀರ್ಥ, ಪರಶುತೀರ್ಥ, ಧನುತೀರ್ಥ, ಅಲ್ಲಿ ಸರೋವರದಲ್ಲಿ ತೀರ್ಥಸ್ನಾನಂ, ಅಲ್ಲಿ ಸ್ನಾನ ಮಾಡುವಂಥದ್ದು. ನಿರಾಕರೋತ್, ಮಾತಾ ನಿರಾಕರೋತ್, ಮಾತೆಯು ನಿರಾಕರಿಸಿದಳು. ನಿರಾಕರೋತ್ ಹೇಳಿದರೆ ತಿರಸ್ಕರೋತಿ, ಅವಳು ಪರ್ಮಿಷನ್ ಕೊಡುವುದಿಲ್ಲ.
ಅಲ್ಲಿ ನೀನು ಹೋಗಬೇಡ, ಸ್ನಾನ ಮಾಡಬೇಡ, ಅಷ್ಟು ದೂರ ಕಾಡಿನಲ್ಲಿ ಹೋಗಬೇಡ ಅಂತ ಹೇಳಿ ತಾಯಿ ಹೇಳ್ತಾಳೆ. ನಿರಾಕರೋತ್ ಇದು ಪಾಸ್ಟ್ ಟೆನ್ಸ್ ಲಂಗ್ಲಕಾರದಲ್ಲಿದೆ. ನಿರಾಕರೋತಿ ಲಟ್ಲಕಾರ ಪ್ರೆಸೆಂಟ್ ಟೆನ್ಸ್, ನಿರಾಕರೋತ್ ಅಕರೋತ್ ಲಂಗ್ಲಕಾರ. ತದಾ ಬಾಲಕಃ ವಾಸುದೇವಃ ಮಾತೃವಚನೆ ಬದ್ಧಾದರಃ. ತದಾ ಆಗ ಬಾಲಕನಾದ ವಾಸುದೇವ ಏನು ಮಾಡ್ತಾನೆ? ಮಾತೃವಚನೆ ಬದ್ಧಾದರಃ. ಮಾತೃವಚನೆ ಜನನ್ಯಾಹ ವಚನೆ, ತಾಯಿಯ ಮಾತಿನಲ್ಲಿ ಬದ್ಧಾದರಃ ಗಟ್ಟಿಯಾದಂಥ, ಬದ್ಧ ಹೇಳಿದರೆ ಗಟ್ಟಿಯಾದಂತಹ ಆದರ, ಗೌರವ. ತಾಯಿಯ ಮಾತನ್ನು ತಿರಸ್ಕಾರ ಮಾಡಲಿಲ್ಲ, ಹಠ ಮಾಡಲಿಲ್ಲ, ನಾನು ಹೋಗಲೇಬೇಕು, ಅಲ್ಲಿ ಸ್ನಾನ ಮಾಡಲೇಬೇಕು ಹೇಳಿ ಹಠ ಹಿಡಿಲಿಲ್ಲ. ಅಮ್ಮ ಬೇಡ ಅಂತ ಹೇಳಿದ್ಲು. ಅಮ್ಮನ ಮಾತಿಗೆ ಗೌರವವನ್ನು ಕೊಟ್ಟು, ಅಮ್ಮನ ಮಾತಿನ ಮೇಲೆ, ಮಾತೃವಚನೆ ಅಮ್ಮನ ಮಾತಿನ ಮೇಲೆ ಬದ್ಧಾದರಃ ಪ್ರೀತಿಯಿಂದ ಗೌರವವನ್ನು ಕೊಟ್ಟು, ತೀರ್ಥಸ್ನಾನೆ ಆಸಕ್ತಃ ಸನ್, ಆ ಬಾಲಕನಿಗೆ ತೀರ್ಥಸ್ನಾನೆ, ಆ ನದಿಯಲ್ಲಿ ಸರೋವರದಲ್ಲಿ ಹೋಗಿ ಈಜಾಡ್ತಾ ಸ್ನಾನ ಮಾಡಲು ಆಸಕ್ತಃ ಸನ್, ಆಸಕ್ತಿ ಇದ್ದರೂ ಕೂಡ, ಆಸೆ ಇದ್ದರೂ ಕೂಡ, ಸ್ವದಂಡೇನ ಏವ ಗೃಹ ಸಮೀಪೆ ಖನಿತ್ವ, ಅಲ್ಲಿಗೆ ಹೋಗಲಿಲ್ಲ. ಮತ್ತೇನು ಮಾಡಿದ? ಸ್ವದಂಡೇನ, ಅವನ ಹತ್ರ ಒಂದು ದಂಡ ಇತ್ತು, ಒಂದು ಕೋಲಿತ್ತು, ಒಂದು ಕೋಲಿನಿಂದ, ದಂಡೇನ ತೃತೀಯ ವಿಭಕ್ತಿ, ದಂಡೇನ ಏವ ತನ್ನ ಕೋಲಿನಿಂದಲೇ, ಗೃಹ ಸಮೀಪೆ ಸ್ವಸ್ಯ ಗೃಹಸ್ಯ ಸಮೀಪೆ ತನ್ನ ಮನೆಯ ಸಮೀಪದಲ್ಲಿಯೇ, ಸಮೀಪೆ ಸಪ್ತಮಿ ವಿಭಕ್ತಿ ಸಮೀಪದಲ್ಲಿ, ಖನಿತ್ವ ಸ್ವದಂಡೇನ ಖನಿತ್ವ ತನ್ನ ದಂಡದಿಂದ ಕೋಲಿನಿಂದ, ಖನಿತ್ವ ಅಂತ ಹೇಳಿದರೆ ಡಿಗ್ ಮಾಡುವಂಥದ್ದು, ಅಗ್ದು ಖನಿತ್ವ ಅಂತ ಹೇಳಿದರೆ ಅಗೆದು, ಕೋಲಿನಿಂದ ಒಂದು ಹೊಂಡವನ್ನು ಮಾಡ್ತಾನೆ. ಬಾವಿ ಮಾಡುವಾಗ ಹಾರೆ ಪಿಕ್ಕಾಸ್ ಇಟ್ಕೊಂಡು ಹೇಗೆ ಹೊಂಡ ಮಾಡಬೇಕು, ಹಾರೆ ಪಿಕ್ಕಾಸ್ ಅವನ ಹತ್ರ ಇರಲಿಲ್ಲ, ಕೋಲಿನಿಂದ ನೆಲವನ್ನು ಅಗಿತಾನೆ. ಅಗೆದು ತೀರ್ಥ ನಿರ್ಮಾಣಂ ಕೃತವಾನ್. ಒಟ್ಟಾರೆ ನನಗೆ ಸರೋವರದಲ್ಲಿ ಸ್ನಾನ ಮಾಡಬೇಕು, ಈಜಬೇಕು ಅಂತ ಬಯಸಿ ಆ ಹುಡುಗ ತೀರ್ಥ ನಿರ್ಮಾಣಂ, ಒಂದು ಸರೋವರದ ನಿರ್ಮಾಣ, ಇದೇ ಸರೋವರ ಕಾಣ್ತೇವೆ ನಾವು ಅಲ್ಲಿ ಪಾಜಕ ಕ್ಷೇತ್ರಕ್ಕೆ ಮಧ್ವಾಚಾರ್ಯರ ಮನೆಯ ಸಮೀಪದಲ್ಲಿ ಈ ಸರೋವರವನ್ನು ನಾವು ಕಾಣ್ತೇವೆ. ತೀರ್ಥಸ್ಯ ನಿರ್ಮಾಣಂ ಕೃತವಾನ್, ತಾನೇ ಕೋಲಿನ ಸಹಾಯದಿಂದ ಅಗ್ದು ಒಂದು ಪವಿತ್ರವಾದ ಒಂದು ಸರೋವರದ ನಿರ್ಮಾಣವನ್ನು ಕೃತವಾನ್ ಹೇಳಿದರೆ ಮಾಡಿದನು, ಕರೋತಿ ಮಾಡುತ್ತಾನೆ, ಕೃತವಾನ್ ಮಾಡಿದನು. ಇತಿ ಕಥಾ ಶ್ರೂಯತೆ, ಈ ಒಂದು ಕತೆ ನಮಗೆ ಸಿಗ್ತದೆ. ಬಾಲ್ಯದಲ್ಲಿ ತನ್ನ ಶಕ್ತಿಯಿಂದ ಮಧ್ವಾಚಾರ್ಯರು ಒಂದು ಸರೋವರವನ್ನು ತನ್ನ ಮನೆಯ ಸಮೀಪದಲ್ಲೇ ರಚಿಸ್ತಾರೆ. ಇತಿ ಕಥಾ ಶ್ರೂಯತೆ ಎಂಬ ಕತೆ ಶ್ರೂಯತೆ ಕೇಳಲ್ಪಡುತ್ತದೆ. ಆತ್ಮನೇಪದಿ ಕ್ರಿಯಾಪದ ಇದು, ಶ್ರೂಯತೆ ಕೇಳಲ್ಪಡುತ್ತದೆ, ಒಂದು ಕತೆ ಕೇಳ್ತದೆ. ಅಸ್ಮಿನ್ ತೀರ್ಥೆ ತೇಷಾಂ ಚತುರ್ಣಾಂ ತೀರ್ಥಾನಾಂ ಪವಿತ್ರ ಜಲಂ ಸಮ್ಮಿಲನಂ ಇತಿ ಆಸ್ತಿಕಾಹ ಮನ್ಯಂತೆ. ಅಸ್ಮಿನ್ ತೀರ್ಥೆ, ಈ ತೀರ್ಥಕ್ಷೇತ್ರದಲ್ಲಿ, ಈ ತೀರ್ಥದಲ್ಲಿ, ಸರೋವರದಲ್ಲಿ, ತೇಷಾಂ ಚತುರ್ಣಾಂ, ಅಲ್ಲಿರುವಂತಹ ಕುಂಜಾರುಗಿರಿ ಬೆಟ್ಟದ ಪಕ್ಕದಲ್ಲಿರುವಂತಹ ಪರಶುರಾಮನಿಂದ ರಚಿಸಲ್ಪಟ್ಟ ಗದಾತೀರ್ಥದ ನೀರು, ಪರಶುತೀರ್ಥದ ನೀರು, ಹಾಗೆ ಬಾಣತೀರ್ಥ, ಧನುಸ್ತೀರ್ಥ, ಈ ಎಲ್ಲ 4 ಸರೋವರಗಳ ಪವಿತ್ರ ಜಲ ಅಸಮ್ಮಿಲಿತಂ, ಈ ಒಂದು ತೀರ್ಥದಲ್ಲಿ ಸಮ್ಮೇಳನಗೊಂಡಿದೆ, ಒಟ್ಟು ಸೇರಿದೆ ಎನ್ನುವ ನಂಬಿಕೆ ಆಸ್ತಿಕಾಹ ಮನ್ಯಂತೆ. ಆಸ್ತಿಕಾಹ ಭಕ್ತಜನಾ, ಆಸ್ತಿಕ ಅಸ್ತಿ, ಭಗವಂತನು ಅಸ್ತಿ, ಭಗವಂತ ಇದ್ದಾನೆ ಎನ್ನುವಂಥದ್ದು ಹೇಳುವವರಿಗೆ ನಾವು ಆಸ್ತಿಕರು ಅಂತ ಕರಿತೇವೆ. ನಾಸ್ತಿಕರು, ಭಗವಂತ ನಾಸ್ತಿ, ಇಲ್ಲ ಅಂತ ಪ್ರತಿಪಾದನೆ ಮಾಡುವವರಿಗೆ ನಾವು ನಾಸ್ತಿಕರು ಅಂತ ಕರಿತೇವೆ. ಆಸ್ತಿಕಾಹ ಅಂತ ಹೇಳಿದರೆ ಭಗವಂತನನ್ನು ನಂಬುವ ಜನರು. ಮನ್ಯತೆ ತಿಳಿಯುತ್ತಾನೆ, ತಿಳಿಯಲ್ಪಡುತ್ತದೆ. ಮನ್ಯೇತೆ ಮನ್ಯಂತೆ, ಪವಿತ್ರವಾದ 4 ಸರೋವರಗಳ ನೀರು ಈ ಒಂದು ಸರೋವರದಲ್ಲಿ ಇದೆ ಅಂತ ಹೇಳಿ ಭಕ್ತ ಜನರು ಮನ್ಯತೆ ತಿಳಿಯಲ್ಪಡುತ್ತದೆ, ತಿಳಿಯುತ್ತಾರೆ ಅಂತ ಅರ್ಥ. ಮುಂದೆ, ಅನಂತ ಪದ್ಮನಾಭ ದೇವಾಲಯಸ್ಯ ಉತ್ತರ ಪಾರ್ಶ್ವೇ ಏಕಾ ಶಿಲಾ ಅಸ್ತಿ. ಇನ್ನು ಅವರ ಮನೆಯ ಪಕ್ಕದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಇದೆ, ಕುಲದೇವರು. ಅನಂತ ಪದ್ಮನಾಭ ದೇವಾಲಯಸ್ಯ ಉತ್ತರ ಪಾರ್ಶ್ವೇ, ಅದರ ಉತ್ತರ ದಿಕ್ಕಿನಲ್ಲಿ, ಪಾರ್ಶ್ವೇ ಬದಿಯಲ್ಲಿ, ಸೈಡ್, ಏಕಾ ಶಿಲಾ ಅಸ್ತಿ. ನೋಡಿ, ಈ ಶಿಲೆ ಇದೆ, ಒಂದು ದೊಡ್ಡ ಶಿಲೆ ಇದೆ. ಶಿಲಾ ಅಸ್ತಿ, ಕಲ್ಲು. ಶಿಲಾ ಅಂತ ಹೇಳಿದರೆ ಕಲ್ಲು, ಅಶ್ಮ ಅಂತ ಕೂಡ ಕರೀತೇವೆ. ತತ್ರ ಬಾಲಕಃ ವಾಸುದೇವ, ಬಾಲಕಃ ಅದೇ ಸರೋವರದ ಸರೋವರ ಅಲ್ಲ, ದೇವಾಲಯದ ಪಕ್ಕದ ಶಿಲೆಯ ಸಮೀಪದಲ್ಲಿ, ಪಿತುಃ ಸಕಾಶಾತ್, ಜನಕಸ್ಯ ಸಕಾಶಾತ್, ಸಕಾಶಾತ್ ಹೇಳಿದರೆ ಫ್ರಮ್, ತಂದೆಯ ಬಳಿಯಿಂದ ಎನ್ನುವಂಥ ಅರ್ಥ. ತಂದೆಯ ಸಮೀಪದಿಂದ, ತಂದೆಯ ಸಕಾಶಾತ್, ತಂದೆಯಿಂದ, ಅಕ್ಷರಾಭ್ಯಾಸಂ ಪ್ರಾಪ್ತವಾನ್ ಇತಿ ಕಥ್ಯತೆ. ಅದೇ ಕಲ್ಲಿನಲ್ಲಿ ಬರೆದು ಏನೋ ಕಲ್ಲಿನಲ್ಲಿ ಬರೆದು ಅಭ್ಯಾಸ ಮಾಡ್ತಾನೆ, ಅಕ್ಷರಾಭ್ಯಾಸ. ಅಕ್ಷರಾಣಾಂ ಅಭ್ಯಾಸಂ ಪ್ರಾಪ್ತವಾನ್, ಅಕ್ಷರಗಳ ಅಭ್ಯಾಸವನ್ನು ಕಲ್ಲಿನಲ್ಲಿ, ಸೀಸದ ಸುಣ್ಣದ ಕಲ್ಲಿನಲ್ಲಿಯೋ ಬೇರೆ ಯಾವುದೋ ಮಣ್ಣಿನ ಕಲ್ಲಿನಲ್ಲಿಯೋ ಬರೆದು
ಅಭ್ಯಾಸವನ್ನು ಅಕ್ಷರವನ್ನು ಕಲಿತನು. ಪ್ರಾಪ್ತವಾನ್ ಹೇಳಿದರೆ ಪಡೆದನು, ಪ್ರಾಪ್ನೋತಿ ಪಡೆಯುತ್ತಾನೆ, ಪ್ರಾಪ್ತವಾನ್ ಪಡೆದನು, ಅಕ್ಷರಾಭ್ಯಾಸಂ ಪ್ರಾಪ್ತವಾನ್ ಅಕ್ಷರಾಭ್ಯಾಸವನ್ನು ಪಡೆದನು ಇತಿ ಕಥ್ಯತೆ. ಕಥೆಯಲ್ಲಿ ಇತಿಹಾಸಕಾರರು ಅದನ್ನು ನೋಡಿದವರು ಇತಿಹಾಸಕಾರರು ಬರೆದಿಟ್ಟಿದ್ದಾರೆ ಇತಿಹಾಸ ಕಥೆಯಲ್ಲಿ. ಹಾಗಾಗಿ ಆ ಕಲ್ಲನ್ನು ಈಗಲೂ ನಾವು ಕಾಣಬಹುದು. ಅಸ್ಯೈವ ದೇವಾಲಯಸ್ಯ ಸಮೀಪೆ ಪಶ್ಚಿಮಾಯಾಂ ದಿಶಿ ಕುಂಜಾರುಗಿರೇಃ ಇತಿ ಕುಂಜಾರುಗಿರಿಃ ಇತಿ ಏಕಃ ಶಿಲಾಮಯಃ ಉನ್ನತಪ್ರದೇಶಃ ದೃಶ್ಯತೆ. ಅಸ್ಯ ಏವ ದೇವಾಲಯಸ್ಯ ಅನಂತಪದ್ಮನಾಭ ದೇವಾಲಯಸ್ಯ ಅಸ್ಯ ಏವ ಅಸ್ಯೇವ ಇದರ ಏತಸ್ಯೇವ ದೇವಾಲಯಸ್ಯ ಅನಂತಪದ್ಮನಾಭ ದೇವಾಲಯಸ್ಯ ಸಮೀಪೆ, ಆ ದೇವಾಲಯದ ಸ್ವಲ್ಪ ದೂರದಲ್ಲಿ ಸಮೀಪದಲ್ಲಿ, ಪಶ್ಚಿಮಾಯಾಂ ದಿಶಿ ಅದರ ಪಶ್ಚಿಮ ದಿಕ್ಕಿನಲ್ಲಿ, ಪಶ್ಚಿಮಾಯಾಂ ಸಪ್ತಮಿ ವಿಭಕ್ತಿ ಸ್ತ್ರೀಲಿಂಗ, ಲತಾಯಾಂ ಲತಯೋ ಲತಾಸು, ಹಾಗೆ ಪಶ್ಚಿಮಾಯಾಂ ದಿಶಿ ದಿಶೌ ದಿಶಃ, ದಿಶಿ ಸಪ್ತಮಿ ವಿಭಕ್ತಿ, ದಿಶಿ ದಿಶಯೋ ದಿಶು ದಿಶಾಯಾಮ್ ಅಂತ ಅರ್ಥ, ದಿಕ್ಕಿನಲ್ಲಿ ಸಪ್ತಮಿ ವಿಭಕ್ತಿ, ಪಶ್ಚಿಮಾಯಾಂ ದಿಶಿ ಪಶ್ಚಿಮ ದಿಕ್ಕಿನಲ್ಲಿ. ಕುಂಜಾರುಗಿರಿ ಇತಿ ಏಕಃ ಒಂದು ಕುಂಜಾರುಗಿರಿ ಎನ್ನುವಂತಹ ಹೆಸರು, ಇದೊಂದು ಬೆಟ್ಟದ ಹೆಸರು. ಗಿರಿ ಹೇಳಿದರೆ ಪರ್ವತ. ಕುಂಜಾರುಗಿರಿ ಇತಿ ಏಕಃ ಶಿಲಾಮಯ ಒಂದು ಶಿಲಾಮಯ, ಒಂದೇ ಕಲ್ಲಿನಲ್ಲಿರುವಂತಹ ದೊಡ್ಡ ಶಿಲಾಮಯ, ಶಿಲೆಯಿಂದ ಕೂಡಿರುವಂತಹ ಉನ್ನತ ಪ್ರದೇಶ, ಒಂದು ಎತ್ತರದ ಪ್ರದೇಶ ಬೆಟ್ಟ. ದೃಶ್ಯತೆ ದೃಶ್ಯತೆ ಆತ್ಮನೇಪದಿ ಕ್ರಿಯಾಪದ, ಕಾಣಲ್ಪಡುತ್ತದೆ, ಕಾಣ ಸಿಗುತ್ತದೆ ಅಂತ ಅರ್ಥ. ದೃಶ್ಯತೆ ಕಾಣಸಿಗ್ತದೆ. ತಸ್ಯ ಪರ್ವತಸ್ಯ ವಿಮಾನಗಿರಿ ಇತಿ ನಾಮಾಂತರಂ ವಿದ್ಯತೆ. ಕುಂಜಾರುಗಿರಿಗೆ ಮತ್ತೊಂದು ಹೆಸರು ಇದೆ. ತಸ್ಯ ಪರ್ವತಸ್ಯ ಕುಂಜಾರುಗಿರಿ ಇತಿ ಪರ್ವತಸ್ಯ ವಿಮಾನಗಿರಿ ಇತಿ, ಅದಕ್ಕೆ ಮತ್ತೊಂದು ಹೆಸರು ವಿಮಾನಗಿರಿ, ವಿಮಾನದ ಹಾಗೆ ಕಾಣುವ ಕಾರ, ವಿಮಾನಗಿರಿ ಇತಿ ನಾಮಾಂತರಂ ವಿದ್ಯತೆ. ನಾಮಾಂತರಂ ಹೇಳಿದರೆ ಅಪರಂ ನಾಮ, ಮತ್ತೊಂದು ಹೆಸರು. ಕುಂಜಾರುಗಿರಿಗೆ ವಿಮಾನಗಿರಿ ಎಂಬ ನಾಮಾಂತರಂ, ಅಪರಂ ನಾಮ ಮತ್ತೊಂದು ಹೆಸರು ವಿದ್ಯತೆ. ವಿದ್ಯತೆ ಅಂತ ಹೇಳಿದರೆ ಅಸ್ತಿ, ವಿದ್ಯತೆ ವಿದ್ಯೇತೆ ವಿದ್ಯಂತೆ ಆತ್ಮನೇಪದಿ ಕ್ರಿಯಾಪದ. ವಿದ್ಯತೆ ಅಂತ ಹೇಳಿದರೆ ಅಸ್ತಿ, ಇದೆ. ಯತಃ ಪರ್ವತಃ ಅಯಂ ವಿಮಾನವತ್ ದೃಶ್ಯತೆ. ಯಾಕೆ ವಿಮಾನಗಿರಿ ಅಂತ ಹೆಸರು ಹೇಳಿದರೆ ಯತಃ ಕಿಮರ್ಥಂ ಚೇತಿ, ಯಾಕೆಂದರೆ ಪರ್ವತಃ ಅಯಂ ಏಷಃ ಪರ್ವತಃ ಅಯಂ ಪರ್ವತಃ, ಪರ್ವತೋ ಪ್ಲಸ್ ಅಯಂ ಪರ್ವತೋಯಂ ಅಂತ ಹೇಳಿ ಇದು ಬಿಡಿಸುವಂಥದ್ದು. ಅಯಂ ಪರ್ವತಃ ವಿಮಾನವತ್ ದೃಶ್ಯತೆ, ವಿಮಾನಂ ಇವ ದೃಶ್ಯತೆ, ವಿಮಾನದಂತೆ. ವತ್ ಹೇಳಿದರೆ ಲೈಕ್ ಅಂತೆ, ವಿಮಾನದಂತೆ ದೃಶ್ಯತೆ, ನೋಡಲಿಕ್ಕೆ ವಿಮಾನದ ಹಾಗೆ ಕಾಣುವ ಕಾರಣ ಜನರು ವಿಮಾನಗಿರಿ ಅಂತೇಳಿ ಹೆಸರು ಕೊಟ್ಟಿದ್ದಾರೆ. ಪರ್ವತಸ್ಯ ಶಿಖರೆ ದೇವ್ಯಾಃ ಶ್ರೀ ದುರ್ಗಾ ಪರಮೇಶ್ವರ್ಯಾಃ ದೇವಾಲಯಃ ವಿರಾಜತೆ. ಪರ್ವತಸ್ಯ ಶಿಖರೆ, ಪರ್ವತಸ್ಯ ಉಪರಿಭಾಗೆ, ಪರ್ವತದ ಮೇಲ್ಗಡೆ ಶಿಖರದಲ್ಲಿ ತುದಿಯಲ್ಲಿ, ಶಿಖರೆ ತುದಿಯಲ್ಲಿ ಸಪ್ತಮಿ ಭಕ್ತಿ, ದೇವ್ಯಾಃ ಶ್ರೀ ದುರ್ಗಾ ಪರಮೇಶ್ವರ್ಯಾಃ ದೇವಾಲಯಃ, ಅತ್ಯಂತ ಸುಂದರವಾದ ಮೂರ್ತಿ ದೇವಾಲಯ, ದುರ್ಗೆಯ ದೇವಾಲಯ ಇದೆ. ದುರ್ಗೆಯ ಮೂರ್ತಿ ಹೊಂದಿದಂತಹ ದೇವ್ಯಾಃ ಷಷ್ಠಿ ವಿಭಕ್ತಿ, ದೇವ್ಯಾಃ ದೇವ್ಯೋಃ ದೇವ್ಯಾನಾಂ, ಷಷ್ಠಿ ನದ್ಯಾಃ ನದ್ಯೋಃ ನದೀನಾಂ ಇದ್ದ ಹಾಗೆ ದೇವ್ಯಾಃ ದೇವಿಯ, ಯಾವ ದೇವಿ? ಶ್ರೀ ದುರ್ಗಾ ಪರಮೇಶ್ವರ್ಯಾಃ, ಷಷ್ಠಿ ವಿಭಕ್ತಿ ಇದು ಕೂಡ, ಶ್ರೀ ದುರ್ಗಾ ಪರಮೇಶ್ವರ್ಯ, ಪರಮೇಶ್ವರೀ ಪರಮೇಶ್ವರ್ಯೌ ಪರಮೇಶ್ವರ್ಯ, ನದೀ ನದ್ಯೌ ನದ್ಯ, ಷಷ್ಠಿ ವಿಭಕ್ತಿ ಪರಮೇಶ್ವರ್ಯಾಃ, ಪರಮೇಶ್ವರಿಯ ದೇವಾಲಯ ವಿರಾಜತೆ, ಒಂದು ದೇವಾಲಯವು ವಿರಾಜತೆ ಶೋಭತೆ. ಅತ್ಯಂತ ಸುಂದರ ಪ್ರಕೃತಿಯ ನಿಸರ್ಗದ ನಡುವೆ ದುರ್ಗಾ ಪರಮೇಶ್ವರಿ ದೇವಾಲಯ ಇದೆ. ಬಾಲಕಃ ವಾಸುದೇವಃ ಪ್ರತಿದಿನಂ ದುರ್ಗಾದೇವಿಂ ಅರ್ಚಿತುಂ ಏತಂ ಪರ್ವತಂ ಗಚ್ಚತಿ ಸ್ಮ. ಬಾಲಕ ವಾಸುದೇವನು, ಮಧ್ವಾಚಾರ್ಯರು ಬಾಲ್ಯದಲ್ಲಿ ಬಾಲಕಃ ಪ್ರತಿದಿನಂ ಪ್ರತಿನಿತ್ಯವೂ ತನ್ನ ಮನೆಯಿಂದ ಈ ದೇವಾಲಯಕ್ಕೆ ಹೋಗ್ತಾ ಇದ್ರು. ಯಾಕೆ? ದುರ್ಗಾದೇವೀಂ ಅರ್ಚಿತುಂ, ದುರ್ಗಾದೇವೀಂ ಆ ದುರ್ಗಾದೇವಿಯನ್ನು ಅರ್ಚಿತುಂ ಅರ್ಚನಂ ಕರ್ತುಂ, ಅರ್ಚಿತುಂ ಹೇಳಿದರೆ ಅರ್ಚಿಸಲು, ಪೂಜೆ ಮಾಡಲು, ಭಗವಂತನನ್ನು ಆರಾಧಿಸಲು. ಯಾರನ್ನು? ದೇವೀಂ, ದೇವಿ ದೇವ್ಯೌ ದೇವ್ಯ, ದ್ವಿತೀಯ ವಿಭಕ್ತಿ ದೇವೀಂ, ದೇವಿಯನ್ನು, ದುರ್ಗಾದೇವಿಯನ್ನು ಅರ್ಚಿತುಂ ಅರ್ಚನೆ ಮಾಡಲು, ಏತಂ ಪರ್ವತಂ ಈ ಪರ್ವತವನ್ನು, ಏಷಃ ಏತೌ ಏತಾಹ ಏತಂ ದ್ವಿತೀಯ ವಿಭಕ್ತಿ ಇವನನ್ನು ಅಂದರೆ ಈ ಪರ್ವತವನ್ನು, ಏತಂ ಪರ್ವತಂ ಗಚ್ಚತಿ ಸ್ಮ ಹೋಗುತ್ತಿದ್ದನು, ಈ ಪರ್ವತವನ್ನು ಕುರಿತು ಹೋಗುತ್ತಿದ್ದನು. ಗಚ್ಚತಿ ಸ್ಮ ಅಂತ ಹೇಳಿದರೆ ಹೋಗುತ್ತಿದ್ದನು, ಗಚ್ಚತಿ ಹೋಗುತ್ತಾನೆ, ಸ್ಮ ಅಂತ ಒಂದು ಪದ ಸೇರಿಸಿದ ಕೂಡಲೇ ಪಾಸ್ಟ್ ಟೆನ್ಸ್ ಅರ್ಥ ಬರ್ತದೆ. ಗಚ್ಚತಿ ಸ್ಮ ಹೋಗುತ್ತಿದ್ದ, ಪಠತಿ ಸ್ಮ ಓದುತ್ತಿದ್ದ, ಈ ರೀತಿ. ಏಕದಾ ದುರ್ಗಾದೇವಿಂ ಯದಾ ವಾಸುದೇವಃ ಪೂಜಯತಿ ಸ್ಮ ತದಾ ಮಾತಾ ವೇದವತಿ ತಂ ಭೋಜನಾಯ ಗೃಹತಃ ಆಹೂತವತಿ. ನೋಡಿ, ಒಮ್ಮೆ ಏನಾಯಿತು ಘಟನೆ. ಏಕದಾ ಏಕಸ್ಮಿನ್ ದಿನೇ ದುರ್ಗಾದೇವೀಂ ಯದಾ ವಾಸುದೇವಃ ಪೂಜಯತಿ ಸ್ಮ, ಪ್ರತಿನಿತ್ಯದ ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ದುರ್ಗಾದೇವಿ ಆ ವಿಮಾನಗಿರಿಯ ಬೆಟ್ಟಕ್ಕೆ ತೆರಳಿ ವಾಸುದೇವಃ ಪೂಜಯತಿ ಸ್ಮ, ದುರ್ಗಾದೇವೀಂ ಪೂಜಯತಿ ಸ್ಮ, ದುರ್ಗಾದೇವಿಯನ್ನು ಪೂಜಯತಿ ಸ್ಮ ಪೂಜಿಸುತ್ತಿದ್ದನು. ಪೂಜಯತಿ
ಪ್ರೆಸೆಂಟ್ ಟೆನ್ಸ್ ಪೂಜಿಸುತ್ತಾನೆ. ಸ್ಮ ಅಂತ ಬಂದ ಕೂಡಲೇ ಪಾಸ್ಟ್ ಟೆನ್ಸ್ ಅರ್ಥ ಬರ್ತದೆ. ಪೂಜಿಸುತ್ತಿದ್ದನೋ ತದಾ ತಸ್ಮಿನ್ ಸಮಯೇ ಆಗ ಮಧ್ಯಾಹ್ನ ಸಮಯೇ ಮಾತಾ ವೇದವತಿ ತಂ ಭೋಜನಾಯ ಗೃಹತಃ ಆಹೂತವತಿ. ತದಾ ಮಾತಾ ತಾಯಿ ಏನು ಮಾಡ್ತಾಳೆ? ವೇದವತಿ ತಂ ಭೋಜನಾಯ ಭೋಜನಸ್ಯ ಸಮಯ ಅಭವತ್ ಇತಿ ಜ್ಞಾತ್ವಾ ಪುತ್ರಂ ಭೋಜನಾಯ ಗೃಹತಃ ಆಹೂತವತಿ. ಮನೆಯಿಂದಲೇ ಗೃಹತಃ ಮನೆಯಿಂದ, ಪಂಚಮಿ ವಿಭಕ್ತಿ ಅರ್ಥ ಮನೆಯಿಂದ, ಗೃಹತಃ ಆಹೂತವತಿ. ಆಹೂತವತಿ ಅಂತ ಹೇಳಿದರೆ ಕರೆದಳು. ಬರ್ಕೊಳ್ಳಿ, ನೆನಪಿಟ್ಟುಕೊಳ್ಳಿ. ಆಹೂತವತಿ ಅಂತ ಹೇಳಿದರೆ ಕರೆದಳು. ಆಹೂತವಾನ್ ಅಂತ ಹೇಳಿದರೆ ಪುಲ್ಲಿಂಗ, ಕರೆದನು. ಆಹೂತವತಿ ಇದು ಸ್ತ್ರೀಲಿಂಗ ಪದ. ಮಾತಾ ಸ್ತ್ರೀಲಿಂಗ, ಮಾತೆಯೂ ಕರೆಯುವಂಥದ್ದಲ್ವ. ಮಾತಾ ಆಹೂತವತಿ, ತಾಯಿಯು ಕರೆದಳು. ಮಧ್ಯಾಹ್ನ ಊಟದ ಸಮಯ, ಮಗ ಕಾಣ್ತಾ ಇಲ್ಲ. ವಾಸುದೇವ ಅಂತ ಹೇಳಿ ಗಟ್ಟಿಯಾಗಿ ತಾಯಿ ಕರೀತಾಳೆ ಊಟಕ್ಕೆ. ಆಗ ದೇವಾಲಯದ ಮೇಲೆ, ವಿಮಾನಗಿರಿಯ ಮೇಲೆ ಬಾಲಕ ಇದ್ದ. ಏನು ಮಾಡ್ತಾನೆ ನೋಡಿ. ಮಾತೃಭಕ್ತಿ ಪರವಶಃ ವಾಸುದೇವ. ಮಾತೃಭಕ್ತಿ ಪರವಶಃ. ಪರವಶ ಯಾವುದರಲ್ಲಿ? ಮಾತೆಯ ಭಕ್ತಿಯಲ್ಲಿ ಪರವಶ, ಮಾತೆಯ ಭಕ್ತಿಯಲ್ಲೇ ತಲ್ಲೀನನಾದಂತಹ ವಾಸುದೇವ ಪರವಶ, ಹಿಡಿತ. ಪರವಶ ಅಂತ ಹೇಳಿದರೆ ಹಿಡಿತ. ತಾಯಿಯ ಭಕ್ತಿಯಲ್ಲಿ ಅವ ಪ್ರೀತಿ ವಾತ್ಸಲ್ಯದಲ್ಲಿ ಅವ ವಶವಾಗಿದ್ದಾನೆ. ಅಂತಹ ವಾಸುದೇವ ವಿಮಾನಗಿರಿತಃ ಸಹಸ ಗೃಹಂ ಪ್ರತಿ ಲಂಘನಂ ಕೃತ್ವ. ಅಮ್ಮ ಕರಿತಾ ಇದ್ದಾಳೆ ಅಂತ ಹೇಳಿ ಪರ್ವತದಿಂದ ವಿಮಾನಗಿರಿತಃ, ಕುಂಜಾರುಗಿರಿತಃ, ಪರ್ವತದ ಮೇಲೆಯಿಂದ ಸಹಸ ನಾಮ ತತ್ಕ್ಷಣಂ, ಕೂಡಲೇ ಗೃಹಂ ಪ್ರತಿ ಮನೆಗೆ ಲಂಘನಂ ಕೃತ್ವ, ಗಾಳಿಯಲ್ಲಿ ಹಾರಿಬಿಡ್ತಾನೆ. ಜಂಪ್ ಮಾಡುವಂಥದ್ದು ಲಂಘನಂ ಕೃತ್ವ. ಇಲ್ಲಿಗೆ ಗೃಹಂ ಪ್ರತಿ, ಮನೆ ಇರುವ ಕಡೆಗೆ ಲಂಘನಂ ಕೃತ್ವ. ಜಂಪ್, ಲಂಘನಂ ಹೇಳಿದರೆ ದಾಟುವಿಕೆ, ಹಾರುವಿಕೆ, ಹಾರಿ ಅಂತ ಅರ್ಥ. ಇದು ಒಟ್ಟು ಪದದ ಅರ್ಥ. ಲಂಘನಂ ಕೃತ್ವ ಹೇಳಿದರೆ ಹಾರಿ, ದಾಟಿ. ಗೃಹ ಸಮೀಪೆ ಅತಿಷ್ಠತ್, ಅಲ್ಲಿ ಜಂಪ್ ಮಾಡಿದವ, ಪರ್ವತದ ಮೇಲಿಂದ ಹಾರಿದವ, ಗೃಹ ಸಮೀಪೆ, ತನ್ನ ಗೃಹಸ್ಯ ಸಮೀಪೆ ಅತಿಷ್ಠತ್, ಬಂದು ನಿಂತನು. ಜಂಪ್ ಮಾಡಿ ಅಲ್ಲಿ ಹಾರಿ ನಿಲ್ತಾನೆ. ಗಾಳಿಯಲ್ಲಿ ಹಾರುವ ಶಕ್ತಿ, ವಾಯುದೇವರ ಪುತ್ರ, ಹಾರುವಂತಹ ಶಕ್ತಿ ಅವರಲ್ಲಿತ್ತು. ಗೃಹ ಸಮೀಪೆ ಅತಿಷ್ಠತ್. ತಿಷ್ಠತಿ ನಿಲ್ಲುತ್ತಾನೆ, ಅತಿಷ್ಠತ್ ನಿಂತನು, ಲಂಗ್ಲಕಾರ. ಈಗಲೂ ಕೂಡ ತದಾ ತಸ್ಯ ಪಾದಾಘಾತೇನ ಶಿಲಾಯಾಂ ಪಾದಚಿಹ್ನಂ ಜಾತಂ. ಯಾವಾಗವ ಹಾರಿ ಮನೆಯ ಸಮೀಪಕ್ಕೆ ಜಂಪ್ ಮಾಡಿ ಹಾರಿ ನಿಲ್ತಾನೆಯೋ ತದಾ ತಸ್ಯ ಪಾದಾಘಾತೇನ, ಪಾದಯೋ ಘಾತೇನ, ತನ್ನ ಕಾಲಿನ ಆಘಾತದಿಂದ ನೆಲಕ್ಕೆ ಬಂದು ಬಡಿದಾಗ ಕಾಲು, ಶಿಲಾಯಾಂ ಪಾದಚಿಹ್ನಂ, ಶಿಲೆಯಲ್ಲಿ ಆದ ಕಾಲಿನ ಚಿಹ್ನೆ. ಈಗಲೂ ಕೂಡ ಆಚಾರ್ಯರ ಪಾದದ ಗುರುತು. ಹಾರಿ ತನ್ನ ಗೃಹ ಸಮೀಪದಲ್ಲಿ ನಿಂತಹ ಆ ಸ್ಥಳ ಏನುಂಟು, ಪಾದದ ಚಿಹ್ನೆ, ಶಿಲಾಯಾಂ ಪಾದಚಿಹ್ನಂ ಜಾತಂ, ಪಾದದ ಚಿಹ್ನೆ ಜಾತಂ ಉಂಟಾಯಿತು. ಜಾತಂ ಹೇಳಿದರೆ ಉಂಟಾಯಿತು. ಮೇಲಿಂದ ಹಾರುವಾಗ ನೆಲದ ಮೇಲೆ ತನ್ನ ಕಾಲಿನ ಅಚ್ಚು, ಚಿಹ್ನೆ ಉಂಟಾಗಿದೆ. ಇದಾನೀಮಪಿ ಭಕ್ತಾಃ ಪಾದಚಿಹ್ನಂ ಭಕ್ತ್ಯಾ ಪೂಜಯಂತಿ. ಈಗಲೂ ಆ ಪಾದದ ಚಿಹ್ನೆಯನ್ನು ನಾವು ಕಾಣಬಹುದು. ಇದಾನೀಂ ಅಪಿ, ಈಗಲೂ ನಾವು ಪಾಚಕ ಕ್ಷೇತ್ರಕ್ಕೆ ಹೋದರೆ ಭಕ್ತರು ಪಾದಚಿಹ್ನಂ, ತಮ್ಮ ಪಾದಚಿಹ್ನಂ, ಆ ಪಾದಚಿಹ್ನೆಯನ್ನು, ಏತತ್ ಪಾದಚಿಹ್ನಂ ಭಕ್ತಿಯ ಪೂಜೆಯಂತೆ, ಅದಕ್ಕೆ ಭಕ್ತಿಯಿಂದ ಎಲ್ಲರೂ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಭಕ್ತಿಯ ಭಕ್ತಿಭ್ಯಾಂ ಭಕ್ತಿಭಿ, ತೃತೀಯ ಭಕ್ತಿ ಸ್ತ್ರೀಲಿಂಗ, ಭಕ್ತಿಯಿಂದ ಪೂಜಯಂತಿ, ಪೂಜಯತಿ, ಪೂಜಯತಃ ಪೂಜಯಂತಿ, ಅದಕ್ಕೆ ಪೂಜಿಸ್ತಾರೆ. ಇದು ಆ ಕ್ಷೇತ್ರದ ಮಹಿಮೆ. ಇದು ಕುಂಜಾರುಗಿರಿಯ ದೇವಿಯ ಚಿತ್ರ, ಮೂರ್ತಿಯ ಚಿತ್ರ. ಇದಿಷ್ಟು ಇವತ್ತಿನ ಪಾಠ ವಿದ್ಯಾರ್ಥಿಗಳೇ. ಇಷ್ಟನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕೊನೆಯ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದ.